ಕಳೆದ ತಿಂಗಳು ಬಂದಿಲ್ಲ, ಅದಕ್ಕೆ ಮುಂಚಿನ ತಿಂಗಳು ಕೂಡ ಬರಲಿಲ್ಲ. ದೀಪಾವಳಿಗಾದರೂ ಕೂಡ ಕೈ ಸೇರುತ್ತಾ ಗೃಹಲಕ್ಷ್ಮಿಯ ಹಣ. ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತಪಡಿಸಿದ ಮಹಿಳಾ ಮಣಿಗಳು. ಮಹಿಳೆಯರ ಮತ ಗಳಿಸೋದಕ್ಕೆ ಮಹಿಳೆಯರಿಗೆ ಕೊಟ್ಟಂತಹ ವರದಾನ ತಿಂಗಳಿಗೆ 2,000 ರೂಪಾಯಿ ಉಚಿತ. ಆರಂಭದಲ್ಲಿ 1-2 ತಿಂಗಳು ಕೊಟ್ಟರು, ಅದಾದ ನಂತರ ಮತ್ತೆ ಗ್ಯಾಪ್ ಇಟ್ಕೊಂಡು ಮತ್ತೆ ಕೊಟ್ಟರು, ಮತ್ತೆ ಗ್ಯಾಪು. ಹಿಂಗೆ ಆದರೆ ಕತೆ ಹೆಂಗೆ? 3 ತಿಂಗಳಿಂದ ಮಹಿಳೆಯರ ಅಕೌಂಟಿಗೆ ಜಮೆ ಆಗಿಲ್ಲ ಹಣ. ದೀಪಾವಳಿಗಾದ್ರೂ 2,000 ರೂಪಾಯಿ ಹಣ ಬರುತ್ತಾ ಗೊತ್ತಿಲ್ಲ. 1 ವಾರದಲ್ಲಿ ಹಣ ಹಾಕುವ ಭರವಸೆ ನೀಡಿದ್ದ ಸರ್ಕಾರ, ಆದರೆ 1 ತಿಂಗಳು ಕಳೆದ್ರೂ ಕೂಡ ಆ ಹಣ ಇನ್ನೂ ಬಂದಿಲ್ಲ. ದಸರಾ ಹಬ್ಬಕ್ಕೆ ಹಾಕುವ ಭರವಸೆ ನೀಡಿತ್ತು, ಆದರೆ ದಸರಾಗೂ ಹಣ ಹಾಕಿರಲಿಲ್ಲ ಸರ್ಕಾರ. ಹಾಗಾದ್ರೆ ಬೊಕ್ಕಸದಲ್ಲಿ ಹಣನೇ ಇಲ್ವಾ? ಪರದೇಶಿ ಆಯ್ತಾ ಸರ್ಕಾರ? ಈಗ ದೀಪಾವಳಿ ಹಬ್ಬದ ಸಮಯ, ಈಗಲಾದರೂ ಹಣ ಬರುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ದೀಪಾವಳಿಗಾದರೂ ಕೈ ಸೇರುತ್ತಾ ಗೃಹಲಕ್ಷ್ಮಿಯ ಹಣ? ಸರ್ಕಾರದ ವಿರುದ್ಧ ಮಾತನಾಡಬಾರದು ಅಂತ ಹೇಳಿ ಕಾಂಗ್ರೆಸ್ನ ಅನೇಕ ಸಚಿವರುಗಳು ಹೇಳ್ತಾರೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡಬಾರದು, ಕಾರಣ ನಾವು ಯಾರು ಆಡಳಿತದಲ್ಲಿ ಇಲ್ಲ, ನಮ್ಮ ಆಡಳಿತ ಸ್ವಸ್ಥವಾಗಿದೆ ಅಂತ ಹೇಳ್ತಾರೆ. ಆದರೆ ಆಡಳಿತದ ಯೋಜನೆಗಳು ಯಾಕೆ ಹಿಂಗೆ ಹಳ್ಳ ಹಿಡಿದಿದೆ? ಒಂದು ವೈಜ್ಞಾನಿಕ ರೂಪುರೇಷೆಗಳು ಇಲ್ಲದಲೇ ಇರತಕ್ಕಂಥ ಯೋಜನೆ ಯಾವ ಪುರುಷಾರ್ಥಕ್ಕೆ? 2 ತಿಂಗಳಿಗೊಂದು ಹಬ್ಬ ಬರ್ತವೆ, ಬೇರೆ ಬೇರೆ ಸಮುದಾಯಗಳ ಹಬ್ಬ. ಆ ಹಬ್ಬವನ್ನು ಮುಂದಿಟ್ಕೊಂಡು ನಗುಮುಖದಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅವರು ಬಂದು ಹೇಳ್ತಾರೆ, ನಿಮಗೆ ಈ ಹಬ್ಬಕ್ಕಾದರೂ ದುಡ್ಡು ಹಾಕ್ತೀವಿ ಅಂತ ಹೇಳಿ. ಯಾಕೆ ಈ ತರಹದೊಂದು ಸುಳ್ಳು ಭರವಸೆಯನ್ನು ಕೊಡೋದು? ಸರ್ಕಾರಕ್ಕೆ ಸಾಧ್ಯ ಆಗುವ ಯೋಜನೆಗೆ ಮಾತ್ರ ಕೈ ಹಾಕಬೇಕಲ್ಲ. ಸರ್ಕಾರಕ್ಕೆ ಸಾಧ್ಯ ಆಗುವಂಥ ಯೋಜನೆಗೆ ಮಾತ್ರ ಕೈ ಹಾಕಬೇಕು. ಸುಣ್ಣದ ಫ್ಯಾಕ್ಟ್ರಿ ಇಟ್ಕೊಂಡು ಫ್ಯಾಕ್ಟ್ರಿಯ ಗೋಡೆಗೆ ಬಣ್ಣನೇ ಬಳದಿಲ್ಲ ಅಂದ್ರೆ ಏನು ಕಥೆ? ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ಸಿದ್ದರಾಮಯ್ಯರ ಸರ್ಕಾರ ಪಂಚ ಗ್ಯಾರಂಟಿಯ ಗೃಹಲಕ್ಷ್ಮಿ ಯೋಜನೆಗಳು ಹಳ್ಳ ಹಿಡಿತಿರೋದು ಯಾಕೆ? 3 ತಿಂಗಳಿಂದ ಮಹಿಳೆಯರ ಅಕೌಂಟಿಗೆ ಜಮೆ ಇಲ್ಲ. ದೀಪಾವಳಿಗಾದರೂ 2,000 ರೂಪಾಯಿ ಹಣ ಬರುತ್ತಾ? ತಿಂಗಳಿಗೆ ಬರುವ 2,000 ಹಣವನ್ನು ಬ್ಯಾಂಕಿನಲ್ಲಿ ಇಟ್ಕೊಂಡು ಫ್ರಿಡ್ಜ್ ಖರೀದಿ ಮಾಡಿದ್ರು, ಸುದ್ದಿ ಮಾಡಿದ್ವಿ. 2,000 ಹಣವನ್ನು ಹಂಗೆ ಇಟ್ಕೊಂಡು ಮಗನನ್ನ ಸ್ಕೂಲಿಗೆ ಸೇರಿಸಿದ್ರು, ಸುದ್ದಿ ಮಾಡಿದ್ವಿ. ಹಣನ ಹಂಗೆ ಇಟ್ಕೊಂಡು ಅದೇನೋ ಮನೆಗೆ ಬಾಗಿಲು ಕಟ್ಟಿದ್ರಂತೆ, ದಾರಂದ ಹಾಕಿದ್ರಂತೆ, ಅದನ್ನು ಸುದ್ದಿ ಮಾಡಿದ್ವಿ. ಆದರೆ ಇದೇ ಸರ್ಕಾರ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಮೈಕ್ರೋ ಫೈನಾನ್ಸ್ಗಳ ಹಾಗೆ ಹಿಂಗೆ ಯಾಕೆ ಮಾಡ್ತಾ ಇದೆ? ಯಾವ ಶುಭಗಳಿಗೆಯನ್ನು ಕಾಯ್ತಿದ್ದೀರಿ? ನಿಮ್ಮ ಜೊತೆ ಹಣ ಇಲ್ವಾ? ಅಬಕಾರಿ ಇಲಾಖೆಯನ್ನ ತಿಂಗಳಿಗೊಂದು ಬಾರಿ ಅದರ ದರಗಳನ್ನು ಪರಿಷ್ಕರಣೆ ಮಾಡ್ತೀರಿ, ಲಿಕ್ಕರ್ ರೇಟ್ಗಳನ್ನು ಹೆಚ್ಚು ಮಾಡ್ತೀರಿ. ನಿಮ್ಮ ಸರ್ಕಾರಕ್ಕಿರೋ ಆದಾಯದ ಮೂಲ ಅಲ್ವಾ ಅಬಕಾರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಕಂದಾಯ ಇಲಾಖೆ? ಇವೆಲ್ಲವೂ ಆದಾಯದ ಮೂಲದ ಖಾತೆಗಳು, ರಾಜ್ಯದ ಅತಿ ದೊಡ್ಡ ಇಲಾಖೆ. ಇವೆಲ್ಲ ಇಲಾಖೆಗಳು ಸಿದ್ದರಾಮಯ್ಯರ ಪರಮಾಪ್ತ ಮಿನಿಸ್ಟರ್ಗಳೇ ಹ್ಯಾಂಡ್ಲ್ ಮಾಡ್ತಿರಬೇಕಾದ್ರೆ ಸರ್ಕಾರದಲ್ಲಿ ಯಾಕೆ ದುಡ್ಡಿಲ್ಲ? ಗ್ರೇಟರ್ ಬೆಂಗಳೂರು ಅಂತ ರಚನೆ ಮಾಡಿದ್ದೀರಿ, 5 ಪಾಲಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. BWSSBಯಲ್ಲೂ ಕೂಡ ಸಾಕಷ್ಟು ಸಂಪತ್ತುಗಳಿದ್ದಾವೆ, ಅದನ್ನು ಲೀಸಿಗೆ ಬಿಟ್ಟಿದ್ದೀರಿ. BDA ವ್ಯಾಪ್ತಿಗೆ ಬರುವಂಥ ಅನೇಕ ಕಟ್ಟಡಗಳು ಸರ್ಕಾರಕ್ಕೆ ಲಾಭ ತಂದು ಕೊಡ್ತಾ ಇದೆ. ನೀವು ಕಟ್ಕೊಂಡಿರುವಂತಹ ಫ್ಲ್ಯಾಟ್ಗಳನ್ನು ಖರೀದಿ ಮಾಡೋದಕ್ಕೆ ಜನ ಹಿಂದೇಟು ಹಾಕ್ತಿದ್ದಾರೆ, ಕಾರಣ ಮೂಲಭೂತ ಸೌಕರ್ಯವಿಲ್ಲ, ವೈಜ್ಞಾನಿಕತೆ ಅನ್ನೋದೇ ಇಲ್ಲ ಅಂತ. ಸೊ ನಿಮ್ಮ ಎಡವಟ್ಟಿನಿಂದ ಜನರನ್ನು ಯಾಕೆ ಬೀದಿ ಪಾಲ್ ಮಾಡ್ತೀರಿ? ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯದ ಮಹಿಳಾ ಮಣಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡೋದೊಂದು ಬಾಕಿ. 2028ಕ್ಕೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾ? ಎಲ್ಲವನ್ನು ಮುಚ್ಚಿಕೊಂಡು ಬ್ಯಾಂಕಿಗೆ ಹಣ ಹಾಕಿ ಅಂತ ಹೇಳಿ ಮಹಿಳೆಯರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.